ಕಲಬುರಗಿ ಜಿಲ್ಲೆಯ ಕಮಲಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 4th April 2026 ರಂದು ನಮಗೆ ಬೆಳಿಗ್ಗೆ ಅರೌಂಡ್ 9 o'clock ನಮಗೆ ಪೊಲೀಸಿ ಮಾಹಿತಿ ಬರುತ್ತೆ. ಈ ಕಮಲಾಪುರ ಮತ್ತು ಕಲ್ಮೋಡ್ ಮಾರ್ಗ ರಸ್ತೆ ಪಕ್ಕದಲ್ಲಿ ಒಂದು ಫೀಮೇಲ್ ಡೆಡ್ ಬಾಡಿ ಬರ್ನ್ ಆಗೋ ಸ್ಟೇಜಲ್ಲಿ ಬಿದ್ದಿದೆ ಅಂತ ನಮಗೆ ಮಾಹಿತಿ ಬಂದಿದ ತಕ್ಷಣ ನಾವು ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿದ ಮೇಲೆ ಅಲ್ಲಿ ಆಲ್ಮೋಸ್ಟ್ 70% ಬರ್ನ್ ಆಗಿರುವಂಥ ಒಬ್ಬ ಫೀಮೇಲ್ ಡೆಡ್ ಬಾಡಿ ನಮಗೆ ಕಾಣಿಸುತ್ತೆ. ಆಮೇಲೆ ಅದು ಪರಿಶೀಲಿಸಲಾಗಿ ಮುಖ ಮೇಲೆಲ್ಲ ಶಾರ್ಪ್ ವೆಪನ್ ಹರಿತವಾದ ಆಯುಧದಿಂದ ಹೊಡೆದು ಕೊಲೆ ಮಾಡಿರೋ ರೀತಿಯಲ್ಲಿ ಮತ್ತು ಕೊಲೆ ಮಾಡಿದ ಮೇಲೆ ಅವ್ರ ಮೇಲೆ ಫ್ಯೂಯಲ್ ಹಾಕಿ ಸುತ್ತಿರೋ ರೀತಿಯಲ್ಲಿ ನಮಗೆ ಕಂಡು ಬಂದಿದೆ. ತಕ್ಷಣ ನಾವು ಎಲ್ಲ ನಮ್ಮ ಫಾರೆನ್ಸಿಕ್ ಟೀಮ್ ಎಲ್ಲ ಅಲ್ಲಿಗೆ ವಿಸಿಟ್ ಮಾಡಿ ಮಾಹಿತಿ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೇವೆ. ತದನಂತರ ಅಲ್ಲೇ ಲೋಕಲ್ ಸ್ಥಳೀಯರಾದಂಥ ಶ್ರೀ ಮನೋಹರ್ ತಂದೆ ತುಳಜಪ್ಪ ಅಂತ ಕಲ್ಮೋಡ್ ವಾಸ ಅವರು ದೂರಿನ ಆಧಾರ ಅನ್ವಯ ನಾವು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ತನಿಖೆಯನ್ನು CPI ರೂರಲ್ ಶಿವಶಂಕರ್ ಸಾಹು ಅವರು ತನಿಖೆ ಕೈಗೊಂಡಿದ್ದಾರೆ. ಈ ವಿಕ್ಟಿಮ್ ಅವರು ಇನಿಷಿಯಲ್ ಆಗಿದ್ದು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಇರುತ್ತದೆ. ಫಸ್ಟ್ ನಮ್ಮದು ಮೇಯ್ನ್ ಪ್ರಯಾರಿಟಿ ವಿಕ್ಟಿಮ್ ಯಾರಿದ್ದಾರೆ ಅನ್ನೋದು ಅವ್ರು ಪತ್ತೆ ಹಚ್ಚೋದೇ ನಾವು ಮೇಯ್ನ್ ಪ್ರಯಾರಿಟಿ ಆಗುತ್ತೆ. ತದನಂತರ ಆರೋಪಿತನ್ನು ಪತ್ತೆ ಹಚ್ಚಿ ದಸ್ತಗಿರಿ ಮಾಡೋದು ಸೆಕೆಂಡ್ ಪ್ರಯಾರಿಟಿ ಆಗಿರ್ತದೆ. ಈ ವಿಷಯದ ಕುರಿತು ನಾವು ಈ DYSP ಗ್ರಾಮೀಣ ಉಪವಿಭಾಗ ಲೋಕೇಶ್ವರಪ್ಪ ಅವರ ಮಾರ್ಗದರ್ಶನದಲ್ಲಿ ಶಿವಶಂಕರ್ ಸಾಹು CPI, ಸುಖಾನಂದ್ PSI ಕಮಲಾಪುರ್ ಅವರ ಜೊತೆಯಲ್ಲಿ ಸಿಬ್ಬಂದಿ ಆಗಿರುವಂತಹ ಶ್ರೀ ಕುಪೇಂದ್ರ, ಶರಣಬಸಪ್ಪ, ಮಸ್ತಾನ್, ಶಾಂತಪ್ಪ, ಮನೋಜ್, ಸೋಮಶೇಖರ್, ಹುಸೇನ್, ಅಂಬಿಕಾ ಇವರನ್ನೇ ಸೇರಿಸಿಕೊಂಡು 2 ಡಿಫ್ರೆಂಟ್ ಟೀಮ್ಸ್ ಮಾಡಲಾಯಿತು. ಒಂದು ಟೀಮು ಆರೋಪಿತರನ್ನು ಪತ್ತೆ ಹಚ್ಚಲಿಕ್ಕೆ, ಇನ್ನೊಂದು ಟೀಮು ವಿಕ್ಟಿಮ್ ಯಾರು ಅನ್ನೋದು ಐಡೆಂಟಿಫೈ ಮಾಡಲಿಕ್ಕೆ. ಅದರ ಜೊತೆ ನಾವು ಏನು ನಮಗೆ ಸ್ಪಾಟಲ್ಲಿ ಏನೇನು ನಮಗೆ ಎವಿಡೆನ್ಸ್ ಅಂದರೆ ಐಟಮ್ಸ್ ಏನು ಸಿಕ್ಕಿದೆಯೋ ಟು ಐಡೆಂಟಿಫೈ ದ ವಿಕ್ಟಿಮ್ ಅದೆಲ್ಲ ನಾವು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮ ಮುಖಾಂತರ ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೂ ನಾವು ತುಂಬ ಸ್ಪ್ರೆಡ್ ಮಾಡಿದ್ವಿ. ತದನಂತರ ನಮಗೆ ಇದೆಲ್ಲ ನೋಡಿದ ಅವ್ರ ವಿಕ್ಟಿಮ್ ಫ್ಯಾಮಿಲಿ ಮೆಂಬರ್ಸು ಅದು ನೋಡಿ ನಮಗೆ ಅಪ್ರೋಚ್ ಮಾಡುತ್ತಾರೆ. ಅವರು ನಮ್ಮ ಒಬ್ಬ ಪರ್ಸನ್ ಮಿಸ್ಸಿಂಗ್ ಆಗಿದ್ದಾರೆ ಅಂತ. ತದನಂತರ ಅವ್ರಿಗೆ ನಾವು ಬಾಡಿಯನ್ನು ನೋಡಿದಾಗ ಮತ್ತು ಅವ್ರ ಜೊತೆಯಲ್ಲಿರುವಂಥ ಕೆಲವೊಂದು ಐಟಮ್ಸ್ ತೋರಿಸಿದಾಗ ಅವರೇ ಅಂತ ಖಚಿತಪಡಿಸ್ಕೊಂಡು ಅವರು ವಿಕ್ಟಿಮ್ ಹೆಸರು ಜ್ಯೋತಿ, ತಂದೆ ಚಂದ್ರಶೇಖರ್ ಕಪಾಳೆ ಅಂತ 57 ವರ್ಷ, ಉದ್ಯೋಗ ಸರ್ಕಾರಿ ಶಾಲಾ ಶಿಕ್ಷಕಿ, ಪಂಜರ್ಗೇಡ್ ಗ್ರಾಮ, ವಾಸ ಇರುವುದು ಆನಂದ್ ನಗರ್ ಕಲಬುರಗಿ ನಗರ ಅವರಂತ ನಮಗೆ ಖಚಿತವಾಗುತ್ತೆ. ತದನಂತರ ಈ ವಿಷಯದ ಕುರಿತು ನಾವು ಆರೋಪಿತರನ್ನು ಪತ್ತೆ ಹಚ್ಚಲಿಕ್ಕೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ಸು ಮತ್ತು ಅದರ್ ಎವಿಡೆನ್ಸಸ್ಸು ಮತ್ತು ಫ್ಯಾಮಿಲಿಯವರು ಕೊಟ್ಟಿರೋ ಮಾಹಿತಿ ಮೇರೆಗೆ ನಾವು ಇದರಲ್ಲಿ ಆರೋಪಿ ಆಗಿರುವಂತಹ ಅಮರ್ ಅರೌಂಡ್ 27 years ಆಫ್ ಏಜ್, ಅವರು ಮಿಲ್ಕ್ ಪಾರ್ಲರ್ ಬಿಸ್ನೆಸ್ ಇದೆ. ಅವರು ಕಪ್ನೂರು ಏರಿಯಾದವರಲ್ಲ, ಅಡ್ರೆಸ್ ಕಪ್ನೂರು ಇಲ್ಲಪ್ಪ, ಕಪ್ನೂರು ಏರಿಯಾದವರು ಅಂತ ನಮಗೆ ಮಾಹಿತಿ ಸಿಗುತ್ತೆ. ನಾವು ಇಮಿಡಿಯೇಟಾಗಿ ಅವ್ರನ್ನ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ್ದೇವೆ. ವಿಚಾರಣೆ ಮಾಡಿದ ನಂತರ ಅವರು ನಮ್ಮ ವಿಚಾರಣೆ ಸಮಯದಲ್ಲಿ ಅವರೇ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿರ್ತಾರೆ. ಬಟ್ ಇದು ಮೋಟಿವ್ ಏನು, ಯಾವ ಕಾರಣಕ್ಕಾಗಿ ಮರ್ಡರ್ ಮಾಡಿದ್ದಾರೆ ಅಂತ ನಾವು ವಿಚಾರಣಾ ಸಮಯದಲ್ಲಿ ಕೇಳಿದಾಗ ಅವರು ಈ ಹಿಂದೆ 2-3 ವರ್ಷದ ಹಿಂದೆ ಅವರು ಮಿಲ್ಕ್ ಬಿಸ್ನೆಸ್ ಅಂತ ಈ ಆನಂದ್ ಹೋಟೆಲ್ ಕಡೆ ಒಂದು ಮಿಲ್ಕ್ ಬಿಸ್ನೆಸ್ ಇತ್ತು. ಆ ಸಮಯದಲ್ಲಿ ಎಲ್ಲ ಮನೆಗಳಿಗೆಲ್ಲ ಮಿಲ್ಕ್ ಹಾಕ್ತಿದ್ದಾಗ ಈ ಜ್ಯೋತಿಯನ್ನು ಅವರು ಪರಿಚಯ ಆಗ್ತಾರೆ. ಅವರು ಪರಿಚಯ ಆಗಿ ಮತ್ತು ಅವರು ಕ್ಲೋಸ್ನೂ ಆಗ್ತಾರೆ. ಅಂದರೆ ಅವ್ರ ಮನೆ ಏನಾದರೂ ಕೆಲಸ ಇದ್ದರೆ ಇವ್ರಿಗೆ ಹೇಳೋದು. ಮತ್ತು ಅವರು ಯಾಕಂದರೆ ಅವರು ಟೀಚಿಂಗ್ ಎಲ್ಲ ಪ್ರೊಫೆಷನ್ ಎಲ್ಲ ಬೀದರ್ ಡಿಸ್ಟಿಕ್ಕಲ್ಲಿ ಮಾಡ್ತಾರೆ. ಇಲ್ಲೇನಾದರೂ ಅವಶ್ಯಕತೆ ಬಿದ್ದಾಗ ಈ ಅಮರ್ ಅನ್ನೋರಿಗೆ ಫೋನ್ ಮಾಡಿ ಅವ್ರಿಗೆ ಏನಾದರೂ ಕೆಲಸ ಇದ್ದಾಗ ಹೇಳ್ತಾ ಬರ್ತಿದ್ರು. ಹಾಗೆ ಇವರು ಜ್ಯೋತಿ ಅನ್ನೋರಿಗೆ ಕ್ಲೋಸ್ ಆಗಿದ್ದಾರೆ. ತದನಂತರ ಈಗ ರೀಸೆಂಟಾಗಿ ಅವರು ಮಿಲ್ಕ್ ಪಾರ್ಲರ್ ಬಿಸ್ನೆಸ್ಗೋಸ್ಕರ ಅವರು ದುಡ್ಡು ಅವಶ್ಯಕತೆ ಇದ್ದಾಗ ಅವರು ಜ್ಯೋತಿ ಅನ್ನೋರನ್ನ ಕೇಳಿದಾಗ ಅವರು 13 lakhs ಅಮೌಂಟನ್ನು ಇವರಿಗೆ ಅಮರ್ ಅನ್ನೋರಿಗೆ ಕೊಟ್ಟಿರ್ತಾರೆ. ಅವರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಅವರು ಮತ್ತೆ ವಾಪಸ್
ದುಡ್ಡು ಬೇಕು ಕೇಳಿದಾಗ ಇವರು ಸಮಯಕ್ಕೆ ಕೊಡ್ತಿರಲಿಲ್ಲ. ಅದೇ ವಿಷಯಕ್ಕಾಗಿ ಅವರ ಮಧ್ಯದಲ್ಲಿ ಆವಾಗ ಜಗಳ ಆಗ್ತಾಯಿತ್ತು. ಸಿಮಿಲರ್ಲಿ ಆ ಮರ್ಡರ್ ಆಗೋ ದಿನವೂ ಅದೇ ವಿಷಯಕ್ಕಾಗಿ ಜಗಳ ಮಾಡಿಕೊಂಡಿದ್ದಾಗ ಇವರು ಆರೋಪಿ ಹೇಳಿದ ಸಮಯದಲ್ಲಿ ನೀವು ದುಡ್ಡು ಕೊಡಲಿಲ್ಲ ಅಂದರೆ ನಿಮ್ಮ ವಿರುದ್ಧ ನಾವು ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಿಸುತ್ತೇನೆ ಅಂತ ಇವ್ರಿಗೆ ಹೆದರಿಸಿದಾಗ ಇವ್ರನ್ನ ಹಿಂಗೆ ಬಿಟ್ಟಿದ್ರೆ ನಾನು ವಿರುದ್ಧ ಪೊಲೀಸ್ ಸ್ಟೇಷನ್ ಕೇಸ್ ಮಾಡ್ತಾರೆ, ಇನ್ನು ಬೇರೆ ಬೇರೆ ರೀತಿಯಿಂದ ನನಗೆ ತೊಂದರೆ ಕೊಡ್ತಾರೋ ಅನ್ನೋ ಉದ್ದೇಶದಿಂದ ಅವರು ಕೊಲೆ ಮಾಡಲಿಕ್ಕೆ ಡಿಸೈಡ್ ಆಗ್ತಾರೆ. ಅವರು ಕಪ್ನೂರಿಂದ ಕಾರಲ್ಲಿ ಹಂಗೆ ಸ್ವಾಮಿ ಸಮರ್ಥ ಕಡೆ ಹೋಗಿ ಅಲ್ಲಿಂದ ಮತ್ತೆ ಅಲ್ಲೇ ನಿಯರೆಸ್ಟ್ ಕಮಲಾಪುರಕ್ಕೆ ಮತ್ತೆ ವಾಪಸ್ ಬಂದು ಇವರು ರಸ್ತೆಯಲ್ಲಿ ಜಿಯೋ ಪೆಟ್ರೋಲ್ ಬಂಕ್ ಕಡೆ ಒಂದು ಫ್ಯೂಯಲನ್ನು ಕ್ಯಾನಲ್ಲಿ ತುಂಬಿಕೊಂಡು ಗಾಡಿ ಹಿಂದೆ ಇಟ್ಟಿರ್ತಾರೆ. ಅಲ್ಲಿಂದ ಅವರು ಸೀದಾ ಕಮಲಾಪುರ ಮುಖಾಂತರ ಕಲ್ಮೋಡಕ್ಕೆ ಅಲ್ಲಿ ದಿಗಂಬರ್ ಮಾಣಿಕ್ ಪ್ರಭು ದೇವಾಲಯಕ್ಕೆ ಹೋಗೋಣ ಅಂತ, ದತ್ತ ದಿಗಂಬರ್ ಮಾಣಿಕ್ ಪ್ರಭು ದೇವಾಲಯಕ್ಕೆ ಹೋಗೋಣ ಅಂತ ಇವ್ರನ್ನ ಕರ್ಕೊಂಡು ಹೋಗಬೇಕಾದ್ರೆ ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ಇಂಜನ್ ಹೀಟ್ ಆಗಿದೆ ಅಂತ ಹೇಳಿದ ಮೇಲೆ ಅವರು ಇಳಿತಾರೆ. ಇಳಿದಾಗ ಇವರು ಹಿಂದೆ ತಂದು ಗಾಡಿಯಲ್ಲಿ ಇಟ್ಕೊಂಡಿರುವಂತಹ ಮಚ್ಚು ತಗೊಂಡು ಅವರು ಮತ್ತು ಅದರ ಜೊತೆ ಅವ್ರ ಕಡೆ ಒಂದು ಕಲ್ಲರ್ ಬಣ್ಣ ಇರುತ್ತೆ, ಆ ಬಣ್ಣನ್ನು ಕಣ್ಣಲ್ಲಿ ಹಾಕಿ ಆ ಮಚ್ಚಿಂದ ಅವ್ರಿಗೆ ಹೊಡಿತಾರೆ. ಹೊಡಿದ ತಕ್ಷಣ ಅವ್ರು ಕೆಳಗಡೆ ಬೀಳಿದ ಮೇಲೆ ಅವ್ರ ಮೇಲೆ ಇವರು ತಂದಿರುವಂಥ ಫ್ಯೂಯಲನ್ನು ಹಾಕಿ ಸುಟ್ಟಿರ್ತಾರೆ. ಸುಟ್ಟಿದ ಮೇಲೆ ತದನಂತರ ಅವರು ವಾಪಸ್ ಮತ್ತೆ ಗುಲ್ಬರ್ಗಕ್ಕೆ ಬಂದು ಅವ್ರ ಮನೆ ಕಡೆ ಹೋಗಿರ್ತಾರೆ. ಇಷ್ಟು ಮೋಟಿವ್ ಪ್ಲಸ್ ರೀಸನ್ ನಮಗೆ ಅವ್ರ ವಿಚಾರಣದಲ್ಲಿ ನಮಗೆ ಹೇಳಿರ್ತಾರೆ. ತದನಂತರ ನಾವು ಬೇರೆ ಬೇರೆ ರೀತಿಯಿಂದ ನಾವು ಖಚಿತಪಡಿಸ್ಕೊಂಡೇವೆ. ತದನಂತರ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿದ್ದೇವೆ.